ರಮ್ಯಾಗೆ ಕೆಟ್ಟ ಸಂದೇಶ ಕೇಸ್ ಬಳಿಕವೂ ಬಂದಿಲ್ಲ ಬುದ್ಧಿ. ನಟ ಕಿಚ್ಚ ಸುದೀಪ್ ವಿರುದ್ಧ ಅವಹೇಳನಕಾರಿ ಕಾಮೆಂಟ್ನ ಮಾಡಲಾಗ್ತಾ ಇದೆ. ಕೆಟ್ಟ ಕಾಮೆಂಟ್ಸ್ ಬಗ್ಗೆ ಸಿಡಿದಿದ್ದಾರೆ ಸುದೀಪ್ ಅಭಿಮಾನಿಗಳು. ಸ್ಯಾಂಡಲ್ವುಡ್ ಸೇರಿದಂತೆ ವಿವಿಧ ಭಾಷೆಯ ನಟ ನಟಿಯರಿಗೆ ಅಶ್ಲೀಲ ಮೆಸೇಜ್ ಕಳಿಸೋದು ಈಗ ಒಂದು ಚಟ ಆಗ್ಬಿಟ್ಟಿದೆ. ಈಗ ರಮ್ಯಾ ದೂರನ್ನ ಕೊಟ್ಟಿದ್ರು. ರಮ್ಯಾ ದೂರನ್ನ ಕೊಟ್ಟು 15-18 ಜನದ ಮೇಲೆ FIR ಆಗಿತ್ತು. ಅವರೆಲ್ಲ ಕೆಲವರು ಬಂಧನಕ್ಕೊಳಗಾಗಿದ್ದಾರೆ. ಇಷ್ಟಾದರೂ ಕೂಡ ನೋಡಿ ಇನ್ನೂ ಬುದ್ಧಿ ಬಂದಿಲ್ಲ. ಈಗ ಕಿಚ್ಚ ಸುದೀಪ್ ವಿರುದ್ಧ ಅವಹೇಳನಕಾರಿ ಕಾಮೆಂಟ್ ಮಾಡಿದ್ದಾರೆ. ಕಾಮೆಂಟ್ಕೋರರ ವಿರುದ್ಧ ಹೋರಾಟಕ್ಕೆ ಕಹಳೆಯನ್ನು ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಅಭಿಮಾನಿಗಳು. ಫೇಕ್ ಅಕೌಂಟ್ ಹೋಲ್ಡರ್ಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಕಿಚ್ಚ ಸುದೀಪ್ ವಿರುದ್ಧ ಈಗ ಅವಹೇಳನಕಾರಿ ಕಾಮೆಂಟ್ನ ಮಾಡಲಾಗ್ತಾ ಇದೆ. ನಟ ಕಿಚ್ಚ ಸುದೀಪ್ ಅಖಿಲ ಕರ್ನಾಟಕ ಸುದೀಪ್ ಸೇನಾ ಸಮಿತಿಯಿಂದ ಈಗ ದೂರನ್ನು ನೀಡಲಾಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಿವಕುಮಾರ್, ರಮ್ಯಾ ಕೇಸ್ನ ನಾವು ನೋಡಿದ್ದೀವಿ. ಅದು ಬಹಳ ಇಂಪಾರ್ಟೆಂಟ್ ಆಗಿ ಅವ್ರ ಕಮಿಷನರ್ಗೆ ಬಂದು ದೂರನ್ನ ಕೊಟ್ಟು ಸೈಬರ್ ಕ್ರೈಮ್ಗೂ ದೂರನ್ನ ಕೊಟ್ಟು ಸಾಕಷ್ಟು ಆ್ಯಕ್ಷನ್ ಆಗಿದೆ. ಈಗ ಮತ್ತಿದೆ ಫೇಕ್ ಅಕೌಂಟ್ಸಿಂದ ಕಿಚ್ಚ ಸುದೀಪ್ಗೆ ಅವಹೇಳನಕಾರಿ ಕಾಮೆಂಟ್ಸ್ ಪೋಸ್ಟ್ ಬರ್ತಾ ಇರೋದು ಶಿವಕುಮಾರ್. ಮಧುಸೂದನ್, ಸೋಷಿಯಲ್ ಮೀಡಿಯಾ ಅದರಲ್ಲೂ ಪ್ರಮುಖವಾಗಿ ಟ್ವಿಟರ್ನಲ್ಲಿ ವೈಯಕ್ತಿಕವಾಗಿ ನಿಂದನೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ಪ್ರಖ್ಯಾತ ನಟ ಸುದೀಪ್ ಅವ್ರಿಗೆ ಘನತೆಗೆ ಧಕ್ಕೆ ತರ್ತಿದ್ದಾರೆ ಅಂತ ಹೇಳಿ ಅಖಿಲ ಕರ್ನಾಟಕ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸೇನಾ ಸಮಿತಿ ರಾಜ್ಯಾಧ್ಯಕ್ಷ ನವೀನ್ ಅವರು ಖುದ್ದು ಬೆಂಗಳೂರು ಸಿಟಿ ಕಮಿಷನರ್ ಅವರಿಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿರುವಂತದ್ದು. ಕಂಪ್ಲೇಂಟ್ ಅನ್ನು ಕೊಟ್ಟು ಪ್ರಮುಖವಾಗಿ ಇವರು ಅಲ್ಲಿ ದೂರಿನಲ್ಲಿ ಉಲ್ಲೇಖವನ್ನು ಮಾಡ್ತಿರುವಂತದ್ದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದೀಪ್ ಅವರು ಇವತ್ತು ಕರ್ನಾಟಕವನ್ನ ಪ್ರತಿನಿಧಿಸ್ತಾರೆ. ಅಂದ್ರೆ ಸಿನಿಮಾ ರಂಗದಲ್ಲಿ ಸುದೀಪ್ ಅವರಿಗೆ ತನ್ನದೇ ಆದಂತಹ ಲಕ್ಷಾಂತರ ಅಭಿಮಾನಿಗಳ ಸಂಖ್ಯೆ ಇದೆ. ಇದನ್ನ ಸಹಿತ ಕೆಲವರು ಕಿಡಿಗೇಡಿಗಳು ಸಾಮಾಜಿಕ ಜಾಲತಾಣ ಎಕ್ಸ್ ಸೇರಿದಂತೆ ಕೆಲವು ಕಡೆಗಳಲ್ಲಿ ನಕಲಿ ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿ ಅವರನ್ನ ಹೀಯಾಳಿಸುವಂತೆ ಫೋಟೋಗಳನ್ನ ಕ್ರಾಪ್ ಮಾಡಿ ವಿಡಿಯೋಗಳನ್ನ ಮಾಡಿ ಅವುಗಳನ್ನ ಅಶ್ಲೀಲ ಪದ ಬಳಕೆ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಇದರಿಂದಾಗಿ ಕನ್ನಡ ಚಿತ್ರರಂಗದಲ್ಲಿರುವಂತಹ ಸ್ಟಾರ್ ನಟರುಗಳೇನಿದ್ದಾರೆ ಇವರ ಮಧ್ಯೆ ಸುಖ ಸುಮ್ಮನೆ ಮನಸ್ತಾಪಗಳು ಬರ್ತವೆ. ಜೊತೆಗೆ ಸ್ಟಾರ್ ವಾರ್ಗಳಿಗೂ ಕೂಡ ಕಾರಣ ಆಗುತ್ತೆ. ಇದು ಸುದೀಪ್ ಅವರ ಅಭಿಮಾನಿಗಳಿಗೆ ತುಂಬಾನೇ ನೋವಾಗಿದೆ. ಕೂಡಲೇ ಯಾರೆಲ್ಲ ಆರೋಪಿಗಳು ಈ ರೀತಿಯಾದಂತಹ ಕೃತ್ಯವನ್ನ ಮಾಡಿದ್ದಾರೆ ಇವ್ರ ಮೇಲೆ ಸೂಕ್ತವಾದಂತಹ ಕ್ರಮವನ್ನು ತಗೊಳ್ಬೇಕು ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಕೆಲವೊಂದು ಅಕೌಂಟ್ಗಳಲ್ಲಿ ಪೋಸ್ಟ್ ಆಗಿರ್ತವೆ. ಅಕೌಂಟ್ ನ ಪೋಸ್ಟ್ ಡೀಟೇಲ್ಸ್ ಸಮೇತವಾಗಿ ಸದ್ಯ ಬೆಂಗಳೂರಿನ ಕಮಿಷನರ್ಗೆ ದೂರನ್ನು ಕೊಟ್ಟಿರುವಂತದ್ದು. ಸದ್ಯ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದಂತ ಬೆಂಗಳೂರು ಕಮಿಷನರ್ ಶ್ರೀಮಂತ್ ಕುಮಾರ್ ಸಿಂಗ್ ಸಿಟಿ ಸೈಬರ್ ಸೆಲ್ಗೆ ಇದನ್ನ ವರ್ಗಾಯಿಸಿರುವಂತದ್ದು. ಅಂದ್ರೆ ಆರೋಪಿಗಳು ಯಾರೇ ಇದ್ರು ಕೂಡ ಕೂಡಲೇ ಸೂಕ್ತವಾದಂತಹ ಕ್ರಮವನ್ನು ತಗೊಳ್ಬೇಕು. ಜೊತೆಗೆ ಅಶ್ಲೀಲವಾಗಿ ಪದ ಬಳಕೆ ಮಾಡುವಂತದ್ದು, ಅವಹೇಳನಕಾರಿಯಾಗಿ ನಿಂದಿಸುವಂತದ್ದು ಯಾರೇ ಮಾಡಿದ್ರು ತಪ್ಪು ಅವ್ರ ಮೇಲೆ ಕಠಿಣವಾದಂತಹ ಕ್ರಮವನ್ನು ತಗೊಳ್ಬೇಕು ಅಂತೇಳಿ ಸೈಬರ್ ಸೆಲ್ ಪೊಲೀಸರಿಗೆ ಕಮಿಷನರ್ ಮೌಖಿಕವಾಗಿ ಸೂಚನೆ ಕೊಟ್ಟಿರುವಂತಹ ಮಾಹಿತಿ ಸಿಕ್ಕಿರುವಂತದ್ದು. ಮಧುಸೂದನ್, ಶಿವಕುಮಾರ್, ಇನ್ನು ಪ್ರಮುಖವಾಗಿ ಈಗಾಗಲೇ ಕಮಿಷನರ್ ಇದನ್ನ ಸೈಬರ್ ಕ್ರೈಮ್ಗೆ ವರ್ಗಾವಣೆ ಮಾಡಿದ್ದಾರೆ ಅಂತ ಹೇಳಿದ್ರಿ. ಅಂದಾಜು ಎಷ್ಟು ಜನದ ವಿರುದ್ಧ ದೂರು ದಾಖಲಾಗಿದೆ ಅಂತೆ? ಎಷ್ಟು ಅಕೌಂಟ್ಸ್ ಇಂದ ಏನಾದರೂ ಈ ರೀತಿ ಅಶ್ಲೀಲ ಕಮೆಂಟ್ಸ್ಗಳು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆಯಾ ಶಿವಕುಮಾರ್? ಹೇಗೆ ಮಧುಸೂದನ್, ದೂರನ್ನ ಕೊಡುವಂತಹ ಸಂದರ್ಭದಲ್ಲಿ ಸುದೀಪ್ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷ ನವೀನ್ ಗೌಡ ಏನಿದ್ದಾರೆ ಇವರು ಸುಮಾರು 10ಕ್ಕೂ ಹೆಚ್ಚು ಅಕೌಂಟ್ ಡೀಟೇಲ್ಸ್ ಸಮೇತವಾಗಿ ದೂರನ್ನ ಕೊಟ್ಟಿರುವಂತದ್ದು. ಅಂದ್ರೆ ಅವರು ಅಂದ್ರೆ ಸಾಮಾನ್ಯವಾಗಿ ಯಾವೆಲ್ಲ ಅಕೌಂಟ್ ನಿಂದ ಪೋಸ್ಟ್ಗಳು ವಿಡಿಯೋ ಮತ್ತೆ ಅವರ ಫೋಟೋವನ್ನ ಕ್ರಾಪ್ ಮಾಡಿ ಅಶ್ಲೀಲವಾಗಿ ಪದವನ್ನ ಬಳಕೆ ಮಾಡಿ ಕೆಟ್ಟ ಪದಗಳನ್ನ ಬಳಸಿ ಟ್ರೋಲ್ ಅನ್ನ ಮಾಡಿದ್ದಾರೆ. ಅವೆಲ್ಲವನ್ನು ಕೂಡ ಸ್ಕ್ರೀನ್ ಶಾಟ್ ತಗೊಂಡು ಸುಮಾರು 20 ಅಕೌಂಟ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇರುವಂತದ್ದು. 20 ಅಕೌಂಟ್ ಡೀಟೇಲ್ಸ್ ಸಮೇತವಾಗಿ ಕಮಿಷನರ್ಗೆ ದೂರನ್ನ ಕೊಡುವಂತಹ ಸಂದರ್ಭದಲ್ಲಿ ದೂರನ್ನ ಕೊಡ್ತಾರೆ. ಸದ್ಯ ಅವುಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಸೈಬರ್ ಸೆಲ್ ಪೊಲೀಸರು ಮಾಡ್ತಿರುವಂತದ್ದು. ಮೇಲ್ನೋಟಕ್ಕೆ ದೂರ ಏನ್ ಪೋಸ್ಟ್ ಬಂದಿದೆ ಅವೆಲ್ಲವೂ ಕೂಡ ಬಹುತೇಕ ಅಕೌಂಟ್ಗಳು ಫೇಕ್ ಅಕೌಂಟ್ಗಳು ಅನ್ನೋದು ಸದ್ಯ ಸೈಬರ್ ಕ್ರೈಮ್ ಪೊಲೀಸರ ಪ್ರಾಥಮಿಕ ತನಿಖೆ ವೇಳೆಯಲ್ಲಿ ಗೊತ್ತಾಗಿರುವಂತದ್ದು. ಇದರ ಹಿಂದೆ ಯಾರಿದ್ರೆ ಜೊತೆಗೆ ಅದನ್ನ ಮೂಲವನ್ನ ಪತ್ತೆ ಮಾಡಲಿಕ್ಕೆ ಸದ್ಯ ಸೈಬರ್ ಕ್ರೈಮ್ ಪೊಲೀಸರು ಮುಂದಾಗಿರುವಂತದ್ದು. ಮಧುಸೂದನ್, ಧನ್ಯವಾದ ಶಿವಕುಮಾರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.